ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪ್ರಧಾನಿಯಾಗಿ 12 ವರ್ಷ ದಾಖಲೆ ಆಡಳಿತ, ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ಸಾಗರ ಬಿಜೆಪಿಯಿಂದ ಮಹಾಗಣಪತಿಗೆ ವಿಶೇಷ ಪೂಜೆ, ನರೇಂದ್ರ ಮೋದಿ ಅವರ ಆಡಳಿತ ಅಭಿವೃದ್ಧಿ ಪರ ಆಲೋಚನೆ ಕುರಿತು ಮೇಘರಾಜ್ ಗಣೇಶ್ ಪ್ರಸಾದ್ ಮಧುರ ಮಾತು, ಬೆಳ್ಳಿ ಹಬ್ಬ ಹೊಸ್ತಿಲಿನಲ್ಲಿ ಸಾಗರ ಗಾಯತ್ರಿ ಮಹಿಳಾ ಮಂಡಳಿ ಮನೆ ಮನೆ ಭಜನೆ ಯಶಸ್ವಿ, ಭಜನೆ ಕಾರ್ಯಕ್ರಮ ಕುರಿತು ಅಶ್ವಿನಿ, ಗಾಯತ್ರಿ ಮಹಿಳಾ ಮಂಡಳಿ ಬಗ್ಗೆ ಮಾಸನಂ ಸರೋಜಾ ವಿದ್ಯಾ ಮಾತು. ಈಗ ಸುದ್ದಿಗೆ ವಿವರ. ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಅತಿ ದೀರ್ಘ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ಆರೋಗ್ಯ ಹಾಗೂ ದೇಶವನ್ನು ಮುನ್ನಡೆಸುವ ಶಕ್ತಿ ಲಭಿಸಲಿ ಎಂದು ಬಿಜೆಪಿ ವತಿಯಿಂದ ಬುಧವಾರ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಬಿಜೆಪಿ ಪ್ರಭಾರಿ ಟಿಡಿ ಮೇಘರಾಜ್, ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಆರ್, ಬಿಎಚ್ ಲಿಂಗರಾಜ್, ಕೃಷ್ಣ ಶೇಟ್, ಮಹೇಶ್ ಎಂಆರ್, ರಾಯಲ್ ಸಂತೋಷ್, ಮೈತ್ರಿ ಪಾಟೀಲ್, ಗಾಯತ್ರಿ, ಪ್ರೇಮಾ ಸಿಂಗ್, ವಿ ಮಹೇಶ್, ಪ್ರಶಾಂತ್ ಕೆಎಸ್, ಪ್ರಭಾವತಿ ಎಸ್ಕೆ, ಯುಜಿ ಶ್ರೀಧರ್, ಶಿವಶಂಕರ್, ಸತೀಶ್ ಕೆ ಇನ್ನಿತರರು ಹಾಜರಿದ್ದರು. ಇಡೀ ಜಗತ್ತು ಇವತ್ತು ಭಾರತದೆಡೆಗೆ ನೋಡ್ತಾ ಇದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ಪ್ರಧಾನಿಯಾಗಿ ಸುಧಾರಣೆಗಳೊಂದಿಗೆ ಮತ್ತು ದೇಶವನ್ನ ಉನ್ನತಿ ಕಡೆಗೆ ಕೊಂಡೊಯ್ತಕ್ಕಂತಹ ಆಡಳಿತದ ಕ್ರಮಗಳೊಂದಿಗೆ ಸುದೀರ್ಘವಾಗಿ ದೇಶವನ್ನ ಮುನ್ನಡೆಸಿದ ಕೀರ್ತಿಗೆ ಜಗತ್ತಿನ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತಿನ ದಿನ ಭಾಜನ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ, 140 ಕೋಟಿ ಭಾರತೀಯರ ಸೌಭಾಗ್ಯ. ಈ ನಿಮಿತ್ತವಾಗಿ ಇಡೀ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ದೀರ್ಘ ಆಯುಷ್ಯವನ್ನು ಕೊಟ್ಟು ಈ ದೇಶವನ್ನ ಇನ್ನಷ್ಟು ಕಾಲ ಇನ್ನಷ್ಟು ಸಮರ್ಥವಾಗಿ ಮುನ್ನಡೆಸತಕ್ಕಂಥ ಶಕ್ತಿಯನ್ನ ಭಗವಂತ ಕರುಣಿಸಲಿ ಅಂತ ಹೇಳಿ ದೇಶದ ಅನೇಕ ಶ್ರದ್ಧಾ ಕೇಂದ್ರಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಪ್ರಾರ್ಥನೆ ಮಾಡತಕ್ಕಂಥ ಕಾರ್ಯ ಇಡೀ ದೇಶಾದ್ಯಂತ ನಡೆದಿದೆ. ಈಗಾಗಲೇ ಮಾನ್ಯ ಗಣೇಶ್ ಪ್ರಸಾದ್ ಅವರು ಮಾತಾಡಿದಾಗೇನೆ ಕೇವಲ ಆಡಳಿತ, ಕೇವಲ ಹೆಚ್ಚು ದಿನದ ಆಡಳಿತ ಅಲ್ಲ, ಬದಲಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯಲ್ಲಿ ಸುಧಾರಣೆ ಬರೋ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜೀವನ ಮಟ್ಟವನ್ನ ಸುಧಾರಣೆ ಮಾಡತಕ್ಕಂಥ ಆಡಳಿತವನ್ನು ನಡೆಸಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರದ್ದು. ವಿಶ್ವಸಂಸ್ಥೆಯ ವರದಿ ಉಲ್ಲೇಖ ಮಾಡಿದೆ, ಸುಮಾರು 20 ಕೋಟಿಗಿಂತ ಹೆಚ್ಚು ಜನ ಭಾರತದಲ್ಲಿ ಬಡತನ ರೇಖೆಯಿಂದ ಹೊರ ಬಂದಿದ್ದಾರೆ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರ ಆಡಳಿತದ ಪರಿಣಾಮ. ಇದಕ್ಕೆ ಪೂರಕವಾಗಿ ಅನೇಕ ನಿದರ್ಶನಗಳನ್ನ ನಾವು ಒದಗಿಸಬಹುದಾಗಿದೆ. ಸ್ವಚ್ಛ ಭಾರತದ ಸಾಕಾರದೆಡೆಗೆ ದೃಢವಾದ ಹೆಜ್ಜೆ, ಶೌಚಾಲಯಗಳ ನಿರ್ಮಾಣದ ಕಡೆಗೆ ಗುರಿ ಮೀರಿದ ಸಾಧನೆ, ಪ್ರತಿ ಮನೆಗೆ ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಯೋಜನೆಯನ್ನ ಸಾಕಾರ ಮಾಡಿರ್ತಕ್ಕಂಥದ್ದು. ಸ್ವತಂತ್ರ ಬಂದು ಅರ್ಧ ಶತಮಾನ ಕಳೆದರೂ ಕೂಡ ದೇಶದ 18%ಕ್ಕಿಂತ ಹೆಚ್ಚು ಜನ ವಿದ್ಯುತ್ತಿನ ದೀಪ ಇಲ್ಲದೇನೆ ಬಳಲ್ತಾ ಇದ್ರು. ಅವರೆಲ್ಲರ ಮನೆಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಹೆಸರಿನಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನ ಕಲ್ಪನೆ ಮಾಡೋದ್ರ ಮುಖಾಂತರ ದೇಶದ ರಸ್ತೆಯ ಗುಣಮಟ್ಟವನ್ನ ಹೆಚ್ಚಿಸೋದ್ರ ಮುಖಾಂತರ ಜಾಗತಿಕವಾಗಿ ಭಾರತದ ಘನತೆಯನ್ನ ಎತ್ತರಿಸಿರ್ತಕ್ಕಂಥದ್ದು. ಶೌಚಾಲಯದಿಂದ ಹಿಡಿದು ಬಾಹ್ಯಾಕಾಶದವರೆಗೆ ಭಾರತದ ಸಾಧನೆಯನ್ನ ಜಗತ್ತು ತಿರುಗು ನೋಡೋ ರೀತಿಯಲ್ಲಿ ದೇಶ ಮುನ್ನಡೆಸಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರದ್ದು ಅಂತ ಹೇಳೋದಕ್ಕೆ ಹೆಮ್ಮೆ ಮತ್ತು ಗರ್ವ ಆಗುತ್ತೆ. ರೈಲ್ವೆ ನಮ್ಮ ಕಾರ್ಯಕರ್ತ ಬಂಧು ಭಗಿನಿಯರೇ, ಮೊಟ್ಟ ಮೊದಲನೇದಾಗಿ ಈ ದಿವಸ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿರವರು ಈ ದೇಶವನ್ನು ಅತಿ ಹೆಚ್ಚು ಕಾಲ ದೀರ್ಘಕಾಲ ಆಡಳಿತ ನಡೆಸಿರ್ತಕ್ಕಂಥವ್ರ ಸಾಲಿನಲ್ಲಿ ಇವತ್ತು ಪ್ರಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು.
ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿರವರು ಕೇವಲ ಈ 12 ವರ್ಷ ಮಾತ್ರ ಅಲ್ಲ, ಸುಮಾರು 25 ವರ್ಷಗಳ ಕಾಲ, ಅಂದರೆ 2001ನೇ ಇಸ್ವಿಯಲ್ಲಿ ಅವರು ಗುಜರಾತ್ನಲ್ಲಿ ಪ್ರಧಾನಿ ಆಗ್ತಾರೆ, ಸತತವಾಗಿ ಮುಖ್ಯಮಂತ್ರಿಗಳಾಗ್ತಾರೆ, ಸತತವಾಗಿ ಸುಮಾರು 13 ವರ್ಷಗಳ ಕಾಲ ಅಲ್ಲಿ ಆಡಳಿತವನ್ನು ನಡೆಸಿ ಅದರ ನಂತರ ಇವತ್ತು 12 ವರ್ಷ, ಅಂದರೆ ಒಟ್ಟಾರೆ 25 ವರ್ಷಗಳ ಕಾಲ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೇ ಅತ್ಯಂತ ಪ್ರಾಮಾಣಿಕವಾಗಿ ದೇಶವನ್ನು ಮುನ್ನಡೆಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಬಯಸ್ತಾರೆ. ಮಾನ್ಯ ನರೇಂದ್ರ ಮೋದಿರವರು ಕೇವಲ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಆಳಲಿಲ್ಲ. ಎಷ್ಟೋ ಜನ ಪ್ರಧಾನಮಂತ್ರಿಗಳನ್ನ ನೋಡಿದ್ದೇವೆ, ದೇಶವನ್ನು ಅವರು ಪ್ರಧಾನಮಂತ್ರಿಗಳಾಗಿ ಆಡಳಿತವನ್ನು ಮಾಡಿದ್ರಷ್ಟೇ. ಆದರೆ ನಮ್ಮ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ದೇಶವನ್ನು ಮುನ್ನಡೆಸೋದ್ರ ಜೊತೆಗೆ ಆಡಳಿತದಲ್ಲಿ ಸುಧಾರಣೆಗಳನ್ನು ತಂದಿರತಕ್ಕಂಥ ಏಕೈಕ ಪ್ರಧಾನಿ ಇದ್ದರೆ ಅದು ನರೇಂದ್ರ ಮೋದಿಯವರು ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಎಷ್ಟೋ ಕಠಿಣತರ ನಿರ್ಧಾರಗಳನ್ನು, ಅದು GST ಸಂದರ್ಭದಲ್ಲಿ ಇರ್ಬೋದು, ಅದು ಆಪರೇಷನ್ ಸಿಂಧೂರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇರ್ಬೋದು, ಅದು CAA ಜಾರಿ ಮಾಡಿರ್ತಕ್ಕಂಥದ್ದು ಇರ್ಬೋದು, 370ನೇ ವಿಧಿಯನ್ನು ತಿಳಿದಿರ್ತಕ್ಕಂಥ ಇರ್ಬೋದು, ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ಇರ್ಬೋದು, ಈ ರೀತಿ 10 ಸವಾಲುಗಳ ಕೆಲಸವನ್ನು, ಅಂದರೆ ಈ ಸವಾಲುಗಳನ್ನು ಮಾಡಬೇಕಿದ್ರೆ ಅದಕ್ಕೆ ದಿಟ್ಟ ನಾಯಕತ್ವದ ಅವಶ್ಯಕತೆ ಇರುತ್ತೆ, ದಿಟ್ಟ ನಿರ್ಧಾರವನ್ನು ಕೈಗೊಳ್ಳತಕ್ಕಂಥ ಸಮರ್ಥ ನಾಯಕತ್ವದ ಅವಶ್ಯಕತೆ ಇರುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದವಾಗ ಮಾನ್ಯ ನರೇಂದ್ರ ಮೋದಿರವರು ಕೇವಲ ಆಡಳಿತವನ್ನು ನಡೆಸಲಿಲ್ಲ, ಬದಲಾಗಿ ಆಡಳಿತದಲ್ಲಿ ಸುಧಾರಣೆಯನ್ನು ತಂದು ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತು ನಮ್ಮ ಎದುರುಗಡೆ ಬೇಕಾದಷ್ಟು ಇದೆ. ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯಲ್ಲಿ ಇರ್ಬೋದು, ರೈಲ್ವೆ ಇರ್ಬೋದು, ಎಲ್ಲ ರಂಗಗಳಲ್ಲಿ ಸರ್ವ ಕ್ಷೇತ್ರಗಳಲ್ಲೂ ಕೂಡ ಅವರು ಇವತ್ತು ಸಾಧನೆಗಳನ್ನು ಮಾಡಿ ದೇಶದ ಜನಕ್ಕೆ ಒಂದು ಸುಭಿಕ್ಷ ಆಡಳಿತವನ್ನು ನೀಡಿದ್ದಾರೆ. ಅಂತಹ ನಾಯಕತ್ವದ ನಮ್ಮ ನರೇಂದ್ರ ಮೋದಿರವರು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ, ಇನ್ನಷ್ಟು ಹೆಚ್ಚಿನ ಯಶಸ್ಸು ಅವರಿಗೆ ದೊರಕಲಿ ಅಂತ ಹೇಳಿ ಇವತ್ತು ಮಹಾಗಣಪತಿನ ನಾವು ಒಂದು ವಿಶೇಷ ಪೂಜೆಯನ್ನು ಮಾಡಿದ್ದೇವೆ. ಆ ಮಹಾಗಣಪತಿ ಮಾರಿಕಾಂಬೆ ಎಲ್ಲ ದೇವರ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ, ಸದಾ ಇರಲಿ ಅಂತ. ಸಾಗರ ನಗರ ಮಂಡಲದ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ರವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು, ವಿಭಾಗ ಪ್ರಭಾರಿಗಳಾಗಿರುವಂತಹ TD ದೇವರಾಜ್ ರವರೇ, ಹಾಗೂ ಇಲ್ಲಿ ಉಪಸ್ಥಿತರಿರುವ ಪಕ್ಷದ ಎಲ್ಲ ಸ್ತರದ ಪ್ರಮುಖ ನಾಯಕರೇ ಹಾಗೂ ಬಂಧುಗಳೇ, ಇವತ್ತಿನ ದಿನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ 12 ವರ್ಷಗಳ ಸುದೀರ್ಘ ಆಡಳಿತವನ್ನ ನಡೆಸುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಮತ್ತು ಹೆಚ್ಚಿನ ಶ್ರೇಯಸ್ಸನ್ನ ಕೊಡಲಿ, ನಮ್ಮೆಲ್ಲರ ಹಿತವನ್ನ ಕಾಪಾಡ್ತಿರುವಂತಹ ದೇಶವೇ ಮೊದಲು ಅನ್ನೋ ಆದ್ಯತೆಯನ್ನ ನೀಡಿ ನಮ್ಮ ದೇಶವನ್ನ ಒಳ್ಳೆಯ ರೀತಿಯಲ್ಲಿ ನಡೆಸುತ್ತಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಆಡಳಿತ ಎಲ್ಲ ಜನಮಾನಸದಲ್ಲಿ ನೆಚ್ಚಿನದಾಗಿ ಉಳ್ಕೊಂಡಿದೆ. ಇನ್ನು ಮುಂದೂ ಕೂಡ ನಮ್ಮ ದೇಶವನ್ನ ಹೆಚ್ಚಿನ ರೀತಿಯಲ್ಲಿ ಅವರು ಹಿರಿಮೆ ಮತ್ತು ಗರಿಮೆಯನ್ನ ಹೆಚ್ಚಿಸುವುದರಲ್ಲಿ ಅವರ ಆಯಸ್ಸು, ಆರೋಗ್ಯ ದೇವರು ಅವರಿಗೆ ಹೆಚ್ಚಿನದಾಗಿ ನೀಡಲಿ ಅಂತ ಹೇಳಿ ಆಶೆ. ದೇವರ ನಾಮಗಳನ್ನು ಪಠಿಸುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ನಮ್ಮ ಪುರಾಣ ಕಾಲದಿಂದಲೂ ಭಜನೆ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿದೆ ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಸಾಗರದ ವಿಜಯನಗರದಲ್ಲಿ ಮಂಗಳವಾರ ಗಾಯತ್ರಿ ಮಹಿಳಾ ಮಂಡಳಿಯ ಬೆಳ್ಳಿ ಹಬ್ಬ ಕಾರ್ಯಕ್ರಮದ ಅಂಗವಾಗಿ ಮಾಸ ನಂಜುಂಡಸ್ವಾಮಿ ಅವರ ಸ್ವಗೃಹದಲ್ಲಿ ಏರ್ಪಡಿಸಿದ್ದ ಮನೆ ಮನೆ ಭಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಸಾಮಾಜಿಕ ಕಾರ್ಯಕರ್ತ ಮಾಸ ನಂಜುಂಡಸ್ವಾಮಿ, ಸಂಘದ ನಿಕಟಪೂರ್ವ ಅಧ್ಯಕ್ಷೆ DK ಸರೋಜಾ, ವಿದ್ಯಾ ಸದಾಶಿವ ಜೋಯ್ಸ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜ್ಯೋತಿ ನಂಜುಂಡಸ್ವಾಮಿ, ಆರತಿ ಅರವಿಂದ್, ವೃಂದಾ ಜೋಯ್ಸ್, ಮಂಜರಿ ಬಾಪಟ್, ಭಾರತಿ ಸ್ವಾಮಿ, ಗಾಯತ್ರಿ ದೀಕ್ಷಿತ್, ಜ್ಯೋತಿ ಮಣೂರು, ಗೋಪಿ ದೀಕ್ಷಿತ್ ಇನ್ನಿತರರು ಹಾಜರಿದ್ದರು. ವೃಂದಾ ಪ್ರಾರ್ಥಿಸಿದರು, ಆರತಿ ಅರವಿಂದ್ ಸ್ವಾಗತಿಸಿದರು, ಸುಜಾತಾ ವಂದಿಸಿದರು. ನೇರವಾಗಿ ಅವರು ಹೇಳಲಿಕ್ಕಾಗದೆ ಹೋದ್ರು, ಕೆಲವೊಂದು ಅವರ ಆಚರಣೆಗಳಲ್ಲಿ ಒಪ್ಪಿಕೊಳ್ಳುವಂತ ಮನಸ್ಥಿತಿ, ಪರಿಸ್ಥಿತಿ ಎರಡೂ ಇವತ್ತು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಎಷ್ಟೋ ಸರಿ ನಮ್ಮ ಶೃಂಗೇರಿ ಜಗದ್ಗುರು ಮಹಾಸನ್ನಿಧಾನಗಳು ಒಂದ್ಸರಿ ಇದೇ ತರ ಪ್ರಶ್ನೆ ಬಂತು, ಸನಾತನ ಧರ್ಮ ಅವಸಾನದ ಅಂಚಿನಲ್ಲಿದೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇದ್ರು. ಅವಾಗ ಜಗದ್ಗುರು ಒಂದು ಮಾತನ್ನ ಬಹಳ ಚಂದ ಮಾಡಿ ಹೇಳಿದ್ರು. ಹೌದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಎಷ್ಟು ದೇವಸ್ಥಾನಗಳಿತ್ತು, ಎಷ್ಟು ಜನಸಂಖ್ಯೆ ಇತ್ತು, ಇವತ್ತು ಜನಸಂಖ್ಯೆ ಎಷ್ಟಿದೆ, ಇವತ್ತು ಅದಕ್ಕೆ ಅನುಗುಣವಾಗಿ ಎಷ್ಟು ದೇವಸ್ಥಾನಗಳು, ಎಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ನಡೀತಿದೆ. ಇದನ್ನ ನೀವು ಆ ಅಂಕಿಅಂಶನ ತೆಗೆರಿ, ಅದು ತೆಗೆದಾಗ ನಿಮಗೆ ನಮ್ಮ ಸನಾತನ ಧರ್ಮ ಉಚ್ಚರಾಯ ಸ್ಥಿತಿಯಲ್ಲಿದೆ, ಇದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳುವಂತ ಮಾತನ್ನ ಅವರು ಹೇಳ್ತಾರೆ. ಯಾಕೆಂದ್ರೆ ಈಗ ದೇಶದಲ್ಲಿ ಎಷ್ಟೋ ರೀತಿಯ ಮತಾಂತರಗಳಾಯ್ತು, ಏನೇನೋ ಆಯ್ತು, ಆದ್ರೆ ಬೌದ್ಧ ಧರ್ಮ ಈ ದೇಶದಲ್ಲಿ ಯಾವ ಮತವನ್ನ ಆದಿಶಂಕರ ಖಂಡನೆ
ಮಾಡಿದ್ರು ಆ ಒಂದು ಬುದ್ಧ ಮತ ನಮ್ಮ ದೇಶದಲ್ಲೇ ಬೇರೂರ್ಲಿಕ್ಕೆ ಆಗಲಿಲ್ಲ. ಈ ಸತ್ಯನೂ ಸಹ ನಾವು ಮನಗಾಣಬೇಕು. ಹಾಗಾಗಿ ನಾವೆಲ್ಲರೂ ಒಂದು ಹೆಮ್ಮೆಯಿಂದ ಏನು ಹೇಳಬೇಕು, ನಾವೆಲ್ಲರೂ ಸನಾತನಿಗಳು, ಆ ಸನಾತನ ಧರ್ಮವನ್ನ ಅನುಸರಣೆ ಮಾಡ್ತಾ ಇರುವಂಥವ್ರು. ನಮ್ಮ ಒಂದು ರಕ್ತಗತವಾಗಿ ನಮಗೆ ಈ ಭಜನೆ ಮಾಡುವಂತೇಳಿ ಅಥವಾ ಅಧಿಕ ಮಾಸ ಮಾಡುವಂತ ಹೇಳುವಂಥದ್ದನ್ನ ನಮ್ಮ ಹಿರಿಯರ ಮೇಲ್ಕೊಟ್ಟಿರ್ಬೋದು. ಆದ್ರೆ ನೀವೆಲ್ಲರೂ ಇವತ್ತು ನೀವು ಬಂದಿದ್ದೀರಿ, ನಂಜುಂಡ ಸ್ವಾಮಿ ಕರೆದಿದ್ದೀರಿ ಅಂತೇಳಿ ನೀವೇನು ಬಂದಿರುವಂಥದ್ದಲ್ಲ. ಪ್ರತಿ ದಿವಸನೂ ಈ ಅಧಿಕ ಮಾಸದಲ್ಲಿ ಒಂದೊಂದು ಮನೆಯಲ್ಲಿ ನೀವು ಇದನ್ನ ನೀವು ಭಜನೆಯನ್ನು ನೀವು ಮಾಡ್ತಾ ಇದ್ದೀರಿ. ನೀವು ಸ್ವಯಂ ಪ್ರೇರಿತ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಜನರು ಸಹಕಾರ ಕೊಡ್ತಾ ಇದ್ದಾರೆ. ಪ್ರಾಯಶಃ ನಿಮ್ಗೆ ಇಷ್ಟು ದಿವಸ ನಿಮ್ಗೆ ಯಾರು ನೀವು ನಿಮ್ಮಲ್ಲಿ ಮಾಡ್ತೇನೆ ಹೇಳುವಂತ ಪರಿಸ್ಥಿತಿ ಬಂದಿಲ್ಲ. ಅವರಾಗೆ ಕರೆದು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸನಾತನ ಧರ್ಮ ಯಾವುದೇ ಕಾರಣಕ್ಕೂ ಅದು ನಶಿಸಿ ಹೋಗುವಂಥದ್ದಲ್ಲ. ಅದು ಉಳಿದ ಎಲ್ಲಾ ಧರ್ಮಗಳಿಗೂ ಅದು ಒಂದು ಬೇರು ಅಂತ ಹೇಳುವಂಥದ್ದನ್ನ ನಾವು ಮಹಿಳೆಯಿಂದಲೇ ಈ ಸಂಸ್ಕೃತಿ ಧರ್ಮ ಮತ್ತು ಇವತ್ತೇನೋ ಉಳಿದಿದೆ. ಹಾಗಾಗಿ ಎಲ್ಲೋ ಪ್ರಾರ್ಥನೆ ಮಾಡಿಕೊಂಡು ಬ್ಯಾಡ್ಲರ್ ಸಮಯವನ್ನು ಕಳೆಯುವಂಥ ಇಂಥ ಸಂದರ್ಭದಲ್ಲಿ ಎಲ್ಲ ಮಾತೆಯರು ಕೂಡ ಅನೇಕ ದಿನಗಳಿಂದ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹೋಗಿ ಮಾಡ್ತಾ ಇರೋದು ಬಹಳ ಸಂತೋಷ ತಂದಿದೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಮ್ಮ ಸೆಂಟ್ರಲ್ ಮಟ್ಟದ ಧರ್ಮಾಧಿಕಾರಿಗಳು ಅಶ್ವಿನಿ ಕುಮಾರ್ ಸರ್ ಬನ್ನಿ ಸರ್. ಹಾಗಾಗಿ ಇದು ನಿಮ್ಗೆ ಶ್ರೀಕಾಂತ್ ಗುರೂಜಿ ಅಂತ ಹೇಳಿ ಅವರು ಬಹುಶಃ ನೋಡಿದ್ರೆ ಗೊತ್ತಿರುತ್ತೆ, ಮಾತು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಡಕ್ಕೆ, ಕೂತ್ಕೊಳ್ಳೋ ಅಂದ್ರೆ ಓಡಾಡಕ್ಕೂ ಬರೋದಿಲ್ಲ. ಅವ್ರನ್ನ ಎತ್ಕೊಂಡು ಓಡಾಡ್ತಾರೆ. ಶ್ರೀಕಾಂತ್ ಗುರೂಜಿ ಅಂತ ಹೇಳಿ ಎತ್ಕೊಂಡು ಓಡಾಡ್ತಾರೆ. ಅವ್ರು ಸದ್ಯದಲ್ಲೇ ಸಾಗರಕ್ಕೆ ಬರೋರಿದ್ದಾರೆ, ನಿಮಗೆ ದಿನಾಂಕ ತಿಳಿಸ್ತೀವಿ. ಅವರು ಬಹಳ ತುಂಬ ಅನುಷ್ಠಾನವಂತರು. ಅವರು ಕೋಟಿ ರುದ್ರ ಇದನ್ನ ಕಳೆದ 5-6 ವರ್ಷಗಳಿಂದ ಈಗಾಗಲೇ ರುದ್ರಪಾರಾಯಣವನ್ನ ಅವಧೂತರು ಮತ್ತೆ ಬಹುಶಃ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಅಂದ್ರೆ ಮಾತು ಅವ್ರು ಏನು ಹೇಳ್ತಾರೆ ಅನ್ನೋದು ಅಂದ್ರೆ ಕಾನ್ಸಂಟ್ರೇಷನ್ ಕೇಳಿದ್ರೆ ಗೊತ್ತಾಗುತ್ತೆ. ನಡೆಯಕ್ಕೆ ಆಗಲ್ಲ, ಅವ್ರು ನಡೆಯಕ್ಕೆ ಓಡಾಡಕ್ಕೆ ಆಗಲ್ಲ. ಅವ್ರನ್ನ ಎತ್ಕೊಂಡೇ ಓಡಾಡ್ತಾರೆ. ಅಂದ್ರೆ ಅಷ್ಟು ಭಕ್ತ ವರ್ಗ ಶಿಷ್ಯ ವರ್ಗ ಲಕ್ಷಾಂತರ ಜನ ಇದ್ದಾರೆ ಮತ್ತು ಅನೇಕ ಆಶ್ರಮಗಳನ್ನು ಕೂಡ ಅವ್ರು ಕಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಸಾಗರಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಮತ್ತೆ ನಮಗೆ ಇಂದ ವರ್ಷದಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಅಂತ ಹೇಳಿದ್ದು ಯಾವಾಗ ಅಂದರೆ 3 ವರ್ಷದ ಕೆಳಗೆ ಹೇಳಿದ್ರು. ನಾನು 2026ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಈ 3 ವರ್ಷದ ಕೆಳಗೆ ಹೇಳಿದ್ರು. ಹಾಗಾಗಿ ಯಾವಾಗ ಬರ್ತಾರೆ ಅವ್ರು ತಿಳಿಸ್ತೀವಿ. ಇದು ಕೋಟಿ, ಇದು ರುದ್ರ, ಇದು ಅಂತ ಸಂದರ್ಭದಲ್ಲಿ ಅವ್ರು ಎಲ್ಲಿ ಮಾಡ್ತಾರೆ ಏನು ನಮ್ಗೆ ಗೊತ್ತಿಲ್ಲ ಇನ್ನು. ಆದರೆ ಇದನ್ನು ಕೊಡಬೇಕು ನೀವು ಇವತ್ತು ಬಂದವರಿಗೆ ಎಲ್ಲರಿಗೂ ಅಂತ ಹೇಳಿದ್ರು. ಅದನ್ನು ಕೊಟ್ಟಿದ್ದೀವಿ. ವಿಶೇಷವಾಗಿ ನಾನು ರೋಜಾ, ಗಾಯತ್ರಿ ಮಹಿಳಾ ಮಂಡಳಿಯ ಮಾಜಿ ಅಧ್ಯಕ್ಷೆ. ನನ್ನ ನೇತೃತ್ವದಲ್ಲಿ 25 ವರ್ಷ ಈ ಗಾಯತ್ರಿ ಮಹಿಳಾ ಮಂಡಳಿ ನಡೆದಿದೆ. ಈ ಕಾರ್ಯಕ್ರಮ ಇವಾಗ ಇದು ನಿಜವಾಗಿ ನಾನು ಮೊನ್ನೆ ನಮ್ಮನೆಗೆ ಕರೆದಾಗ ಅದೇ ಹೇಳಿದೆ. ನಾನು ಇಷ್ಟು ವರ್ಷದ ಅಧಿಕ ಮಾಸಕ್ಕೂ ಈ ವರ್ಷದ ಅಧಿಕ ಮಾಸಕ್ಕೂ ತುಂಬ ಅಜಗಜಾಂತರ ಇದೆ. ಇವರು ಹೆಜ್ಜೆ ಇಟ್ಟಿದ್ದನ್ನು ಪ್ರೋತ್ಸಾಹ ಮಾಡಿ ಎಲ್ಲರೂ ಕೂಡ ನಮ್ಮನೇಲಿ ನಿಂತಾ ಇದ್ರು. ಜೊತೆಗೆ ಅಕ್ಕಪಕ್ಕ ಅಥವಾ ಬೇರೆ ಸಂಘ ಸಂಸ್ಥೆಯವರು ಬಂದು ಜಾಯಿನ್ ಆದರೂ ಕೂಡ ಎಲ್ಲರಿಗೂ ಖುಷಿನೇ ಆಯಿತು. ಇದು ಹೇಗಂತ ಹೇಳಿದ್ರೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇದಕ್ಕೆ ಮುಂಚೆ ನಾವು ನವರಾತ್ರಿಯಲ್ಲಿ ಕೂಡ ಅಷ್ಟೇ 9 ದಿವಸ ಹಿಂಗೆ ಸೇರ್ಕೊತಾ ಇದ್ವಿ. ಭಜನೆ, ಇದು ಸ್ತೋತ್ರಗಳು ಅದು ಹೇಳ್ತಿದ್ವಿ. ಯಾವಾಗಲೂ ಅಷ್ಟೇ ಒಬ್ಬೊಬ್ಬರ ಮನೇಲಿ ಒಂದೊಂದು ದಿವಸ ಏನಾದರೂ ಪ್ರಸಾದ ತೊಗೊಂಡ್ಬಂದು ಕೊಡ್ತಾ ಇದ್ರು. ಹೀಗೇ ನಡೀತಾ ಬಂತು. ನಾನು 1 ವರ್ಷ ಹಿಂದಿಂದಾನು ಅವ್ರಿಗೆ ಕೇಳ್ಕೊಂಡಿದ್ದೆ, ನನಗಿನ್ನಾಗಲ್ಲ ನಡ್ಸೋಕ್ಕೆ ತಗೊಂಡು ನೀವು ಚಾರ್ಜ್ ತಗೊಳ್ಳಿ ಅಂತ. ಇವರು ಮನಸ್ಸು ಮಾಡಿ ಮೊನ್ನೆ ಡಿಸೆಂಬರ್ 25ಕ್ಕೆ ನಾನು ಇವರಿಗೆ ಚಾರ್ಜ್ ಕೊಟ್ಟಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರಿಗೆ ಒಂದಲ್ಲ ಒಂದು ಕಾರ್ಯಕ್ರಮ ಸಿಗ್ತಾನೆ ಇದೆ, ಸತತವಾಗಿ ನಡೀತಾ ಇದೆ. ಈ ಪ್ರಯಾಣ ಮುಂದೆ ಕೂಡ ವಿದ್ಯಾ ಸದಾಶಿವ. ನಾವು ಗಾಯತ್ರಿ ಮಹಿಳಾ ಮಂಡಳಿಯ ಹೊಸ ಅಧ್ಯಕ್ಷ ಆಗಿದ್ದೀನಿ. ಇವರು ಕಾರ್ಯದರ್ಶಿ ಆಗಿದ್ದಾರೆ. ನಾವು ಈಗ ಜನವರಿ 1 ನಾವು ಈಗ ಇನ್ಚಾರ್ಜ್ ತಗೊಂಡಿದ್ದೀವಿ. ಅಲ್ಲಿಂದನೂ ನಾವು ಕಾರ್ಯಕ್ರಮ ಒಂದಲ್ಲ ಪ್ರತಿ ತಿಂಗಳು ನಾವು ಮಾಡ್ತಾ ಬಂದಿದ್ದೀವಿ. ಈ ತಿಂಗಳು ಅಧಿಕ ಮಾಸ ಇರೋದ್ರಿಂದ ಎಲ್ಲರೂ ಒಂದು ಭಜನೆ, ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಭಜನೆ ಮಾಡೋಣ ಅಂದ್ಕೊಂಡು ತೀರ್ಮಾನ ಮಾಡಿಕೊಂಡು ಈಗ 1-2 ದಿನ ನಮ್ಮ ಮನೆಯಲ್ಲಿ ಮಾಡಿದ್ವಿ, ಇವ್ರ ಮನೆಯಲ್ಲಿ ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಇಷ್ಟ ಆಗಿ ಎಲ್ಲರೂ ನಮ್ಮ ಮನೆಯಲ್ಲಿ ಮಾಡಲ್ಲ ಅಂತೇಳಿ ಈಗ 23 ದಿನದಿಂದನೂ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ 6 ದಿನಕ್ಕೂ ಸಹ ಬುಕ್ ಆಗಿದೆ ನಮಗೆ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.